ಹೆಲೋ. ನಮ್ಮ ಜೀವನದಲ್ಲಿ ನಾವು ಯಾರ ಜೊತೆ ಹೆಚ್ಚು ಮಾತಾಡ್ತೀವಿ ಗೊತ್ತಾ? ಅದು ಬೇರೆ ಯಾರೂ ಅಲ್ಲ, ನಮ್ಮ ಜೊತೆ ನಾವು. ಆದರೆ ನೀನು ನಿನ್ನ ಜೊತೆ ಹೇಗೆ ಮಾತನಾಡ್ತೀಯ ಅದೇ ನಿನ್ನ ಜೀವನದ ದಿಕ್ಕನ್ನು ನಿರ್ಧರಿಸುತ್ತೆ. ಒಂದು ಪ್ರಶ್ನೆ ಕೇಳ್ಕೊ, ನೀನು ತಪ್ಪು ಮಾಡಿದಾಗ ನೀನು ನಿನಗೆ ಏನು ಹೇಳ್ತೀಯ? ನಾನು ಯಾಕೆ ಹೀಗೆ ಮಾಡಿದೆ, ನನಗೇನು ಬರೋದಿಲ್ಲ, ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ, ಅಥವಾ ಸರಿ ಮುಂದಿನ ಸರಿ ನಾನು ಚೆನ್ನಾಗಿ ಮಾಡ್ತೀನಿ. ಈ ಎರಡು ಮಾತುಗಳ ಮಧ್ಯೆ ಇರೋ ವ್ಯತ್ಯಾಸ ನಿನ್ನ ಭವಿಷ್ಯವನ್ನೇ ಬದಲಾಯಿಸ್ಬೋದು. ಪಾಸಿಟಿವ್ ಸೆಲ್ಫ್ ಟಾಕ್ ಅಂದರೆ ಏನು ಗೊತ್ತಾ? ಅದು ನಿನ್ನ ಒಳಗಿನ ಸ್ನೇಹಿತ, ನಿನ್ನನ್ನೇ ಪ್ರೋತ್ಸಾಹ ಮಾಡೋ ಧ್ವನಿ, ನಿನ್ನ ಮನಸ್ಸಿಗೆ ಶಕ್ತಿ ಕೊಡುವ ಮಾತುಗಳು. ನಾವು ದಿನಕ್ಕೆ ಸಾವಿರಾರು ವಿಚಾರಗಳನ್ನ ಯೋಚಿಸ್ತೀವಿ, ಆದರೆ ಅದರಲ್ಲಿ 80% ನೆಗೆಟಿವ್ ಅಂದರೆ ನಮ್ಮ ಜೀವನವೂ ಹಾಗೆ ಆಗುತ್ತೆ. ಆದರೆ ನಾವು ಅದನ್ನೇ ಪಾಸಿಟಿವ್ ಆಗಿ ಬದಲಾಯಿಸಿದರೆ ನಮ್ಮ ಜೀವನವೂ ಬದಲಾಗುತ್ತೆ, ಬೆಳಗುತ್ತೆ. ನೆಗೆಟಿವ್ ಮಾತುಗಳನ್ನ ಪಾಸಿಟಿವ್ ಆಗಿ ಹೇಗೆ ಬದಲಾಯಿಸೋದು ನೋಡಿ. ನಾನು ಇದನ್ನು ಮಾಡೋಕ್ಕಾಗಲ್ಲ ಹೀಗೆ ಹೇಳೋ ಬದಲು, ನಾನು ಪ್ರಯತ್ನ ಮಾಡ್ತೀನಿ, ನನಗೆ ಸಾಧ್ಯ. ನೆಕ್ಸ್ಟ್, ನಾನು ಲೂಸರ್ ಹೀಗೆ ಹೇಳೋ ಬದಲು, ನಾನು ಕಲಿತಾ ಇದ್ದೀನಿ, ನಾನು ಗ್ರೋ ಆಗ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ನೆಕ್ಸ್ಟ್, ನನ್ನಲ್ಲಿ ಏನೂ ಇಲ್ಲ, ನನಗೇನು ಬರೋದಿಲ್ಲ, ಏನು ಗೊತ್ತಿಲ್ಲ ಅಂತ ಹೇಳೋ ಬದಲು, ನನ್ನಲ್ಲೂ ವಿಶೇಷ ಇದೆ, ನಾನು ಯೂನಿಕ್. ಈ ಚಿಕ್ಕ ಬದಲಾವಣೆಗಳು ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತವೆ. ನಿನ್ನ ಮನಸ್ಸು ಒಂದು ಮಗು ಥರ ಇದೆ. ನೀನು ಅದಕ್ಕೆ ಯಾವ ಮಾತು ಹೇಳ್ತೀಯೋ ಅದು ಅದನ್ನೇ ನಂಬುತ್ತೆ. ನೀನು ಹೇಳ್ತಾ ಇದ್ದರೆ ನೀನು ಬಲವಂತನಾಗಿದ್ದೀಯಾ, ನೀನು ಮಾಡಬಹುದು, ನೀನು ತುಂಬ ಇಂಟೆಲಿಜೆಂಟ್ ಅಂತೆಲ್ಲ ಹೇಳ್ತಿದ್ರೆ ಅದು ನಿಜ ಆಗುತ್ತೆ. ಆದರೆ ನೀನು ನಿನ್ನನ್ನೇ ಕುಗ್ಸಿದ್ರೆ ನಿನ್ನ ಕನಸುಗಳೇ ನಿಂತೋಗುತ್ತೆ. ಇವತ್ತಿಂದ ಒಂದು ಡಿಸಿಷನ್ ತೊಗೊಳ್ಳೋಣ. ನಾನು ನನ್ನ ಜೊತೆ ಪಾಸಿಟಿವ್ ಆಗಿ ಮಾತಾಡ್ತೀನಿ, ನಾನು ನನ್ನ ಬೆಸ್ಟ್ ಫ್ರೆಂಡ್ ಆಗ್ತೀನಿ. ನೀನು ನಿನ್ನ ಜೊತೆ ಹೇಗೆ ಮಾತನಾಡ್ತೀಯೋ ಅದೇ ನಿನ್ನ ಜೀವನದ ಕತೆ ಬರಿತಾ ಇದೆ. ಆ ಕತೆ ಬ್ಯೂಟಿಫುಲ್ ಆಗಿರಬೇಕಾ ಅಥವಾ ದುಃಖದಿಂದ ತುಂಬಿರಬೇಕಾ? ನಿರ್ಧಾರ ನಿಂದು. ನೀನು ಒಬ್ಬಳೇ ಅಲ್ಲ, ನೀನು ಸ್ಟ್ರಾಂಗ್, ನೀನು ಸ್ಪೆಷಲ್. ಈ ವಿಡಿಯೋ ನಿಮಗಿಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮನಸ್ಸಿನ ಧ್ವನಿ. ಇನ್ನಷ್ಟು ಮನಸ್ಸಿಗೆ ಸ್ಪರ್ಶಿಸುವ ಮಾತುಗಳಿಗೆ ಮತ್ತೆ ಭೇಟಿಯಾಗೋಣ. ಬಾಯ್, ಟೇಕ್ ಕೇರ್.